ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ವನಿತಾ. ಇದೀಗ ಕಾಲೇಜು ವಿದ್ಯಾರ್ಥಿಗಳಿಗೆ ಡಿಕೆ ಶಿವಕುಮಾರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಹರಿಪ್ರಸಾದ್ ಪದಗ್ರಹಣದಲ್ಲಿ ಸಿಎಂ ಡಿಕೆಶಿ ಮಹತ್ವದ ಘೋಷಣೆಯನ್ನ ಕೊಟ್ಟಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ಸಿಎಂ ಡಿಕೆಶಿ. ಹರಿಪ್ರಸಾದ್ ಪದಗ್ರಹಣದಲ್ಲಿ ಸಿಎಂ ಡಿಕೆಶಿ ಮಹತ್ವದ ಘೋಷಣೆ. ಕಾಲೇಜುಗಳಲ್ಲಿ ಇನ್ನು ಮುಂದೆ ಚುನಾವಣೆ ಮಾಡಲು ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ. ರಾಹುಲ್ ಗಾಂಧಿ ಮಾರ್ಗದರ್ಶನದಂತೆ ವಿದ್ಯಾರ್ಥಿ ನಾಯಕರು ಬೇಕು. ಕಾಲೇಜುಗಳಲ್ಲಿ ಚುನಾವಣೆ ಮಾಡೋದಕ್ಕೆ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ. ಬಿಕೆ ಹರಿಪ್ರಸಾದ್ ಪಟ್ಟಾಭಿಷೇಕದಲ್ಲಿ ಸಿಎಂ ಡಿಕೆಶಿ ಘೋಷಣೆಯನ್ನ ಮಾಡಿದ್ದಾರೆ. ವೋಟ್ ಇಲ್ಲ ಅಂದ್ರೆ ಪೆನ್ಷನ್ ಇಲ್ಲ, ಗ್ಯಾರಂಟಿಯೂ ಇಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಸ್ಪಷ್ಟೋಕ್ತಿ. 3 ವರ್ಷದಿಂದ ಸಿದ್ದರಾಮಯ್ಯ ಕೊಟ್ಟ ಆಡಳಿತ ದೇಶಕ್ಕೆ ಮಾದರಿ. 2028ಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಎಂದು ಡಿಕೆ ಶಿವಕುಮಾರ್ ಮಾತನಾಡಿದರು. ಎಸ್ಐಆರ್ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಮಹತ್ವದ ಪಡೆದ ಸಿಎಂ ಡಿಕೆಶಿ ಮಾತು. ಕಾಲೇಜು ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ಎಲೆಕ್ಷನ್ ಇರುತ್ತೆ. ರಾಹುಲ್ ಗಾಂಧಿ ಮಾರ್ಗದರ್ಶನದಂತೆ ವಿದ್ಯಾರ್ಥಿ ನಾಯಕರು ಬೇಕು. ಹಾಗಾಗಿ ಕಾಲೇಜುಗಳಲ್ಲಿ ಇನ್ನು ಮುಂದೆ ಚುನಾವಣೆ ಮಾಡಲು ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ. ಕಾಲೇಜುಗಳಲ್ಲಿ ಚುನಾವಣೆ ಮಾಡೋದಕ್ಕೆ ಸರ್ಕಾರ ತೀರ್ಮಾನ. ಬಿಕೆ ಹರಿಪ್ರಸಾದ್ ಪಟ್ಟಾಭಿಷೇಕದಲ್ಲಿ ಸಿಎಂ ಡಿಕೆಶಿ ಘೋಷಣೆ. ವೋಟ್ ಇಲ್ಲ ಅಂದ್ರೆ ಪೆನ್ಷನ್ ಇಲ್ಲ, ಗ್ಯಾರಂಟಿಯೂ ಇಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಸ್ಪಷ್ಟೋಕ್ತಿಯನ್ನ ಕೊಟ್ಟಿದ್ದಾರೆ. 3 ವರ್ಷದಿಂದ ಸಿದ್ದರಾಮಯ್ಯ ಕೊಟ್ಟ ಆಡಳಿತಕ್ಕೆ ದೇಶಕ್ಕೆ ಮಾದರಿಯಾಗಿದೆ. ಇನ್ನು 2028ಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. ಎಸ್ಐಆರ್ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಮಹತ್ವ ಪಡೆದಂತ ಸಿಎಂ ಡಿಕೆಶಿ ಮಾತು. ಮುಂದಕ್ಕೆ ಇದೇ ಜೂನು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದೇವೆ. ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನ ಇದೆ. ಈ ವರ್ಷದಿಂದನೇ ನಮ್ಮ ಪಂಚಾಯತಿಂದ ಪಾರ್ಲಿಮೆಂಟ್ ವರೆಗೂ ನಾಯಕರುಗಳು ಬೇಕು. ಆ ನಾಯಕರುಗಳು ಬೇಕಾದ್ರೆ ವಿದ್ಯಾರ್ಥಿ ನಾಯಕರನ್ನು ಬೇಕು. ಅದಕ್ಕೆ ಮುಂದಿನ ಈ ವರ್ಷದಿಂದನೇ ವಿದ್ಯಾರ್ಥಿ ನಾಯಕರ ಚುನಾವಣೆಯನ್ನ ಎಲ್ಲ ಕಾಲೇಜ್ಗಳಲ್ಲೂ ನಡೆಸಬೇಕು ಅಂತೇಳಿ ಈ ಸರ್ಕಾರ ತೀರ್ಮಾನವನ್ನು ಮಾಡ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ ನಮ್ಮ ಪಕ್ಷದ ವಿದ್ಯಾರ್ಥಿ ಘಟಕದ ಸಂಘಟನೆ ಇನ್ನ ಶಕ್ತಿಶಾಲಿಯಾಗಿ ಬೆಳೆಬೇಕು. ಇವತ್ತು ಮುಂದಕ್ಕೆ ಕಾಲೇಜುಗಳಲ್ಲಿ ಚುನಾವಣೆ ಪಂಚ ಗ್ಯಾರಂಟಿ ಹೆಸರಲ್ಲಿ ದುಂದು ವೆಚ್ಚಕ್ಕಿಳಿತ ಡಿಕೆ ಸರ್ಕಾರ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ಯಾರಂಟಿ ಸಮಿತಿ ರಚನೆ ಘೋಷಣೆ. ರಾಜ್ಯದಲ್ಲೂ ಗ್ಯಾರಂಟಿ ಸಮಿತಿ ಇದ್ದು ಬರೋಬ್ಬರಿ 750 ಕೋಟಿ ಮಿಸ್ ಆಯಿತು. ಹೀಗಾಗಿ ಗ್ಯಾರಂಟಿ ಪರಿಷ್ಕರಣೆಗೆ ಮುಂದಾಗಿರುವಂತಹ ಸಿಎಂ ಡಿಕೆಶಿ. ಈ ಮಧ್ಯೆ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಗ್ಯಾರಂಟಿ ಸಮಿತಿ. ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಗ್ಯಾರಂಟಿ ಸಮಿತಿಯನ್ನ ಇಡಲಾಗಿದೆ. 5 ಜನ ಕಾರ್ಯಕರ್ತರಿಗೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷಗಿರಿ ಫಿಕ್ಸ್. ಇಲ್ಲಿ 7,000 ಪಂಚಾಯಿತಿ ಪೈಕಿ 4,000 ಪಂಚಾಯಿತಿಯಲ್ಲಿ ಸಮಿತಿ ಇರುತ್ತೆ. ಪಕ್ಷವನ್ನ ಮತ್ತಷ್ಟು ಬಲವರ್ಧನೆ ಮಾಡಲು ಸಿಎಂ ಡಿಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಗ್ಯಾರಂಟಿ ಸಮಿತಿ ಇದ್ರೂ 750 ಕೋಟಿಗೆ ಲೆಕ್ಕ ಇಲ್ಲ. ದುಂದು ವೆಚ್ಚಕ್ಕಿಳಿದಂತ ಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಸಮಿತಿಯ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗುಡ್ ನ್ಯೂಸ್. ರಾಜ್ಯದ ಬೊಕ್ಕಸಕ್ಕೆ ಲಾಸ್. ಪಂಚ ಗ್ಯಾರಂಟಿ ಹೆಸರಲ್ಲಿ ದುಂದು ವೆಚ್ಚ. ಗ್ಯಾರಂಟಿ ಸಮಿತಿ ರಚನೆ ಅಂತೆ, ಮತ್ತೆ ಅಲ್ಲಿ ಕೆಲಸಗಾರರು ನೀಡೋದು, ಮತ್ತೆ ಅಲ್ಲಿ ಸಂಬಳ ಕೊಡೋದು. ಈಗಾಗಲೇ ಗ್ಯಾರಂಟಿ ಪರಿಷ್ಕರಣೆಗೆ ಅಂತ ಸಮಿತಿ ಇದೆ. ಅವರೇನ್ ಕೆಲಸ ಮಾಡ್ತಾ ಇದ್ರು? 750 ಕೋಟಿಯಲ್ಲಿ ಲಾಸು, 750 ಕೋಟಿ ಮಿಸ್ಸು ಅಂತ ಅಂದ್ರೆ ಎಲ್ರಿಗೆ ಹೋಗುತ್ತೆ 750 ಕೋಟಿ ರೂಪಾಯಿ. ಈಗ ಮತ್ತೆ ಅದಕ್ಕೆ ಅಂತ ಮತ್ತೆ ನೇಮಕ ಮಾಡುವಂಥದ್ದು ಗ್ಯಾರಂಟಿ ಸಮಿತಿಯನ್ನ. ಒಟ್ಟಾರೆಯಾಗಿ 7,000 ಪಂಚಾಯಿತಿ ಪೈಕಿ 4,000 ಪಂಚಾಯಿತಿಯಲ್ಲಿ ಸಮಿತಿಯನ್ನ ಮಾಡ್ತಾರಂತೆ. ಇನ್ನು ಪಕ್ಷವನ್ನ ಮತ್ತಷ್ಟು ಬಲವರ್ಧನೆಗೊಳಿಸೋದಕ್ಕೆ ಸಿಎಂ ಡಿಕೆ ಈ ನಿರ್ಧಾರವಂತೆ. ದುಡ್ಡು ಯಾರ್ದು?
ಇವತ್ತು ಇನ್ನೊಂದು ದೊಡ್ಡ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೇನೆ. ಕಾರ್ಯಕರ್ತರಿಗೆ ಶಕ್ತಿ ಕೊಡಬೇಕು ಅಂತೇಳಿ ನಾನು ನಮ್ಮ ವರಿಷ್ಠರು ನಾವು ಮಾತಾಡಿದ್ದೇವೆ. ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ 5 ಜನರಿಗೆ ಗ್ಯಾರಂಟಿ ಸಮಿತಿಯನ್ನ ಮತ್ತೆ ರಚನೆ ಮಾಡುವಂತ ಕೆಲಸವನ್ನು ನಾನು ಮಾಡ್ತೇನೆ. ಅವರೆಲ್ಲರೂ ಕೂಡ ಮತ್ತೆ ಹೋಗಿ ಈ ಫಾರಂಗಳನ್ನ ತೆಗೆದುಕೊಂಡು ಹೋಗಿ ಮತ್ತೆ ಮರುಪರಿಶೀಲನೆ ಮಾಡಿ ಅವ್ರಿಗೆ ಶಕ್ತಿಯನ್ನು ತುಂಬಬೇಕು, ಅಧಿಕಾರವನ್ನು ಕೊಡಬೇಕು. 5 ಜನ ಕಾರ್ಯಕರ್ತರಿಗೆ, ಎಲ್ಲ ವರ್ಗವಾದವ್ರಿಗೆ, ಎಲ್ಲ ಸಾಮಾಜಿಕವಾಗಿ ಇವತ್ತು ಅವ್ರಿಗೆಲ್ಲರೂ ಕೂಡ ನೇಮಕವನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ನೀವೆಲ್ಲ ಕೂಡ ಶಾಸಕರು, ಕಾರ್ಯಕರ್ತರು, ಬ್ಲಾಕ್ ಕಾಂಗ್ರೆಸ್ನವರು, ಎಲ್ಲ ವರ್ಗದವರು ಕೂಡ ಅವಕಾಶ ಮಾಡಿ. ಪ್ರತಿ ಪಂಚಾಯಿತಿಲಿ 5 ಜನ, ಪ್ರತಿ ವಾರ್ಡಲ್ಲಿ 5 ಜನ, 7,000 ಪಂಚಾಯಿತಿ ಇದೆ, 4,000 ವಾರ್ಡ್ ಇದೆ. ಪ್ರತಿ ಒಂದು ಪಂಚಾಯಿತಿ ವಾರ್ಡ್ನಲ್ಲೂ 5 ಜನ ಅಂದ್ರೆ ಎಷ್ಟು ನಾಯಕರುಗಳನ್ನ ತಯಾರು ಮಾಡ್ತಾ ಇದ್ದೀವಿ. ಒಬ್ಬ ನಾಯಕನಾದವನು ಇನ್ನೊಬ್ಬ ನಾಯಕರನ್ನ ತಯಾರು ಮಾಡಬೇಕೇ ಹೊರತು ಫಾಲೋಯರ್ಸ್ನಲ್ಲ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಇದಕ್ಕೆ ಬದ್ಧವಾಗಿದೆ. ಇವತ್ತು ಇನ್ನೊಂದು